ಸುಪ್ರಭಾತ. ಇವತ್ತು ಬೆಳಗ್ಗೆ ಹಾಗೆ ಓದುತ್ತಿದ್ದಾಗ ನಮ್ಮ ಗಮನ ಸೆಳೆದದ್ದು. ಇದು ತಮಾಷೆ ಎನಿಸಿದರೂ ಇದರಲ್ಲಿ ಸತ್ಯ ಇದೆ. ಇವತ್ತಿನ ದಾರುಣ ಪರಿಸ್ಥಿತಿಯ ಚಿತ್ರಣ ಇಲ್ಲಿದೆ. स्वर्ग में गांधी जी ने भगवान से मिले और धरती पर छोड़े गए अपने 3 बंदरों का हाल पूछा. भगवान ने कहा वो तीनों बहुत मज़े में हैं और मस्ती में हैं. जो अंधा था वो कानून बन गया, जो बहरा था वो सरकार बन गया और जो गूंगा था वो पति बन गया. जो आंख पर दोनों हाथ रखकर अंधा बन गया था वो कानून बन गया. जो कानों पर दोनों हाथ रखकर बहरा बन गया था वो सरकार बन गया और जो मुंह पर दोनों हाथ रखकर गूंगा बन गया था वो पति बन गया. ಮೇಲಿನ ವಿಷಯ ನಿಮಗೆಲ್ಲ ಸುಲಭವಾಗಿ ತಿಳಿಯಲಿ ಎಂಬ ಉದ್ದೇಶದಿಂದ ಇದನ್ನು ನಿಮಗಾಗಿ ನಾವು ಕನ್ನಡದಲ್ಲಿ ಅನುವಾದಿಸಿದ್ದೇವೆ. ಗಾಂಧೀಜಿಯವರು ಸ್ವರ್ಗಕ್ಕೆ ಹೋಗಿ ದೇವರನ್ನು ಭೇಟಿಯಾದರಂತೆ. ಹಾಗೆಯೇ ಉಭಯ ಕುಶಲೋಪರಿ ಆದಮೇಲೆ ಗಾಂಧೀಜಿ ದೇವರಿಗೆ ಕೇಳಿದರಂತೆ, ಹೇ ಈಶ್ವರ ಪರಮೇಶ್ವರ, ನಾನು ಭೂಮಿಯ ಮೇಲೆ ಬಿಟ್ಟು ಬಂದ ನನ್ನ 3 ಮಂಗಗಳು ಹೇಗಿವೆ? ಅವುಗಳ ಕ್ಷೇಮ ಸಮಾಚಾರವನ್ನು ಒಂದಷ್ಟು ತಿಳಿಸುವಿಯಾ ಎಂದು. ದೇವರು ನಗುತ್ತಾ ಹೇಳಿದರಂತೆ, ಕಾಳಜಿ ಮಾಡಬೇಡಿ ಗಾಂಧೀಜಿ, ಅವು ತುಂಬ ಚೆನ್ನಾಗಿವೆ, ಮಜಾ ಮಸ್ತಿ ಮಾಡಿಕೊಂಡಿವೆ ಎಂದು. ಗಾಂಧೀಜಿ ಕೇಳಿದರಂತೆ, ಹೌದಾ, ತುಂಬ ಸಂತೋಷ, ಈಗ ಅವೇನು ಮಾಡಿಕೊಂಡಿವೆ ಹೇಳು ಎಂದು. ದೇವರು ಹೇಳಿದರಂತೆ, ಯಾವ ಮೊದಲ ಮಂಗ ತನ್ನೆರಡು ಕೈಗಳನ್ನು ಕಣ್ಣುಗಳ ಮೇಲೆ ಇಟ್ಟುಕೊಂಡು ಮತ್ತೊಂದ ನೋಡದಂತೆ ಕುರುಡನ ಮಾಡಯ್ಯ ತಂದೆ ಎಂದು ಹೇಳಿಕೊಂಡಿತ್ತೋ ಆ ಮಂಗವೀಗ ಕಾನೂನಾಗಿ ಕುಳಿತುಕೊಂಡಿದೆ. ಕಾನೂನು ಅಂಧ ಕಾನೂನಾಗಿ ಬಿಟ್ಟಿದೆ. ಒಳ್ಳೆಯವರು ಅದರ ಮುಂದೆ ನಿಂತು ಅದೆಷ್ಟೇ ಗೋಗರೆದರು ಅಲವತ್ತುಕೊಂಡರೂ ಅದು ಕಣ್ಣು ತೆರೆಯುತ್ತಿಲ್ಲ, ಕಣ್ಣು ಬಿಡುತ್ತಿಲ್ಲ. ಕಾನೂನು ಸಂಪೂರ್ಣವಾಗಿ ಅಂಧ ಕಾನೂನಾಗಿ ಬಿಟ್ಟಿದೆ. ಇನ್ನು ಯಾವ ಮಂಗ, ಎರಡನೆಯ ಮಂಗ, ತನ್ನೆರಡು ಕೈಗಳನ್ನು ಕಿವಿಗಳ ಮೇಲೆ ಇಟ್ಟುಕೊಂಡು ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಎಂದು ಹೇಳಿಕೊಂಡಿತ್ತೋ ಆ ಮಂಗವೀಗ ಸರ್ಕಾರವಾಗಿ ಕುಳಿತುಕೊಂಡಿದೆ. ಸರ್ಕಾರವೀಗ ಕಿವುಡು ಸರ್ಕಾರವಾಗಿ ಜನಗಳ ಬಾಳು ಗೋಳುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ತಣ್ಣಗೆ ಕುಳಿತುಕೊಂಡಿದೆ. ಇನ್ನು 3ನೆಯ ಮಂಗ ತನ್ನೆರಡು ಕೈಗಳನ್ನು ಬಾಯಿಯ ಮೇಲೆ ಇಟ್ಟುಕೊಂಡು ಮತ್ತೊಂದ ಆಡದಂತೆ ಮಾತನಾಡದಂತೆ ಮೂಗನ ಮಾಡಯ್ಯ ತಂದೆ ಎಂದು ಹೇಳಿಕೊಂಡಿತ್ತೋ ಅದೀಗ ಅಮ್ಮಾವರ ಗಂಡನಾಗಿ ಬಿಟ್ಟು ಬಾಯಿ ಮುಚ್ಚಿಕೊಂಡು ತೆಪ್ಪಗೆ ಕುಳಿತುಕೊಂಡಿದೆ. ಎಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾತನಾಡಿದರೆ ಹೆಂಡತಿ ವಿಚ್ಛೇದನಕ್ಕೆ ಅಪ್ಲಿಕೇಶನ್ ಹಾಕಿ ಬಿಡುತ್ತಾಳೋ ಎಂಬ ಹೆದರಿಕೆಯಿಂದ ಅದು ಮೂಕನಾಗಿ ಬಿಟ್ಟಿದೆ. ದೇವರ ಮಾತು ಕೇಳಿ ಗಾಂಧೀಜಿ ಸುಸ್ತು ಹೊಡೆದು ಹೋದರು. ಕಾನೂನು ಅಂಧ ಕಾನೂನು, ಸರ್ಕಾರ ಬಹರಾ ಸರ್ಕಾರ ಅಂದರೆ ಕಿವುಡು ಸರ್ಕಾರ, ಗಂಡ ಮೂಕ ಗಂಡನಾಗಿ ಅಮ್ಮವರ ಗಂಡನಾಗಿ ಬಿಟ್ಟಿದ್ದಾನೆ. ದೇವರೇ ಖುದ್ದಾಗಿ ಗಾಂಧೀಜಿಯ ಮುಂದೆ ಇದನ್ನೆಲ್ಲ ವರದಿ ಮಾಡುತ್ತಿದ್ದಾನೆ ಎಂದರೆ ಪರಿಸ್ಥಿತಿ ಎಷ್ಟೊಂದು ಗಂಭೀರವಾಗಿದೆ ಎಂಬುದು ಅರ್ಥವಾಗುತ್ತದೆ. ದೇವರಿಗೂ ಸಹ ಪರಿಹರಿಸಲು ಬಗೆಹರಿಸಲು ಸಾಧ್ಯವಾಗದಷ್ಟು ಸಮಸ್ಯೆಗಳು ಇವತ್ತು ಗಂಭೀರವಾಗಿವೆ ಮತ್ತು ಯಕೊಟ್ಟಿ ಹೋಗಿವೆ. ಈಗ ಶಿವಪ್ಪ ಕಾಯೋ ತಂದೆ ಎಂದು ಹೇಳುವಾಗಿಲ್ಲ. ಇವಾಗ ಶಿವನನ್ನು ಕೂಡ ಶಿವಮಂತ್ರ ಓಂ ಶಿವಾಯ ನಮಃ ಎಂಬ ಈ ಮಂತ್ರವೇ ಕಾಪಾಡಬೇಕಾಗಿದೆ. ಇದು ನಿತ್ಯ ಸತ್ಯ.
ಇದು ಇವತ್ತಿನ ದೈನಂದಿನ ಸತ್ಯ.